ಯೋ ಸಂಡೇ ಸ್ಪೆಷಲ್ ಇನ್ನೊಂದು ರೆಸಿಪಿ ಇವತ್ತು. ಆ್ಯಂಡ್ ಲಾಸ್ಟ್ ವೀಕ್ ಮಾಡ್ದಂಗೆ ಇವಾಗ ಇನ್ಸ್ಟಾಗ್ರಾಮಿಗೆ ರೆಸಿಪಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಂದ್ಕೊಂಡೆ ನಿಮಗೂ ತೋರಿಸ್ಬಿಡೋಣ ಅಂತ. ಸೊ ಎರಡು ಕಡೆನೂ ಶೂಟಿಂಗ್ ನಡೀತಿದೆ, ಅಲ್ಲೂ ಶೂಟ್ ಮಾಡ್ತಿದ್ದೀನಿ, ಇಲ್ಲೂ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಗೈನ್ ಕಿಚನಲ್ಲಿ ಜಾಗ ಇಲ್ಲ ತೋರ್ಸೋಕೆ ಕರೆಕ್ಟಾಗಿ, ಸೊ ರೂಮಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ಯಾರೇನಾದ್ರು ಅಂದ್ಕೊಳ್ಳಿ, ಇದೇ ಕನ್ವೀನಿಯನ್ಸು, ಇದೇ ಮಾಡ್ತಿದ್ದೀನಿ ಅಷ್ಟೇ. ನೋಡಿ, ಇದೇ ಟೇಬಲ್ ಯೂಸ್ ಮಾಡ್ತಿದ್ದೀನಿ, ಮಾನಿಟರ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಮತ್ತೆ ಇದೆಲ್ಲ ಮುಗಿದ್ಮೇಲೆ ವಾಪಸ್ ಟೇಬಲ್ ಆ ಕಡೆ ಇಟ್ಬಿಟ್ಟು ಎಲ್ಲ ಫಿಕ್ಸ್ ಮಾಡಬೇಕು. ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಎಷ್ಟಿದೆ ಅಷ್ಟರಲ್ಲಿ ಬೆಸ್ಟ್ ಮಾಡಬೇಕು ಇವಾಗ ಅಷ್ಟೇ ನಾವು. ಓಕೆ, ಸೊ ಇವತ್ತಿನ ರೆಸಿಪಿ ಏನು ಅಂತ ಅಂದರೆ ಎಗ್ ಚಿಪೋಟ್ಲೆ ಜಾರ್ ಅಂತ, ಆಯಿತಾ. ಸೊ ಎಗ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀವಿ. ಆ್ಯಂಡ್ ಅಗೈನ್ ಮತ್ತೆ ಇನ್ನೊಂದು ಜಾರ್ ಸೀರೀಸೇ. ಸೊ ವೀಕ್ಲಿ ಏನಿಲ್ಲ ಅಂದ್ರೂ ಒಂದು ಜಾರ್ ರೆಸಿಪಿ ಹತ್ರ ಹಾಕ್ತೀನಿ. ಏನಕ್ಕೆ ಅಂತ ಅಂದರೆ ಅದು ಕನ್ವೀನಿಯನ್ಸ್ ತುಂಬ ಈಸಿ ಇರುತ್ತೆ, ಅದು ಈಸಿ ಪ್ರೆಪ್ ಆಗುತ್ತೆ, ಸ್ಟೋರ್ ಮಾಡೋಕ್ಕೆ ಈಸಿ ಇರುತ್ತೆ. ಆ್ಯಂಡ್ ಫಾಸ್ಟ್ ರೆಸಿಪಿ, ಕ್ವಿಕ್ ರೆಸಿಪಿ ಜನಕ್ಕೆ ಬೇಕಾಗಿರೋದು ಇವಾಗ. ಲೈಫ್ ಸ್ಟೈಲ್ ಹಾಗಿದೆ, ಯಾರ ಹತ್ರನೂ ಜಾಸ್ತಿ ಟೈಮ್ ಇಲ್ಲ, ಬೇಗ ಬೇಗ ಮಾಡ್ಕೊಂಡು ತಿನ್ನಬೇಕು, ಟೇಸ್ಟಿನೂ ಬೇಕು, ಹೆಲ್ದಿನೂ ಬೇಕು. ಅದು ಬೆಸ್ಟ್ ಮ್ಯಾಚ್ ಆಗುತ್ತೆ ಜಾರ್ ಸೀರೀಸ್ ಅದಕ್ಕೆ. ಸೊ ಜಾರ್ ಸೀರೀಸೇ ಮಾಡೋಣ. ನನ್ನ ಇನ್ಸ್ಟಾಗ್ರಾಮಲ್ಲೂ ಓಡ್ತಿದೆ. ನಾವು ಲಾಸ್ಟ್ ಟೈಮ್ ಮಾಡಿದ ವಿಡಿಯೋ 1.2 ಮಿಲಿಯನ್ ಆಗಿದೆ, ಆಯಿತಾ. ಇನ್ಸ್ಟಾಗ್ರಾಮಲ್ಲಿ 1.2 ಮಿಲಿಯನ್ ಆಗಿದೆ, ಕ್ರೇಜಿ ಸಕ್ಸಸ್ ಮಾತ್ರ. ಆ್ಯಂಡ್ ಲಾಸ್ಟ್ ಟೈಮ್ ಯೂಟ್ಯೂಬಿಗೆ ಹಾಕಿದ ವಿಡಿಯೋನು ನೀವೆಲ್ಲ ತುಂಬ ಇಷ್ಟಪಟ್ರಿ. ಪನೀರ್ ಜಾರ್ ಮಾಡಿದ್ದು, ಪನೀರ್ ಸ್ಪ್ರೌಟ್ ಜಾರು. ಆ್ಯಂಡ್ ಅದಕ್ಕೂ ಸಖತ್ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಸಖತ್ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಶೂಟ್ ಮಾಡಿ ಹಾಕಿದ್ದು. ಐ ಹೋಪ್ ಇದಕ್ಕೂ ಅದೇ ಥರ ರೆಸ್ಪಾನ್ಸ್ ಬರುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಮಿಂದ. ಆ್ಯಂಡ್ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ನೋಡಿ, ಲಾಸ್ಟಿಗೆ ಎಗ್ಗಿಗೆ ಏನು ಸ್ವಾಪ್ ಮಾಡ್ಬೋದು ಅಂತ ಹೇಳ್ತೀನಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಸ್ವಾಪ್ ಮಾಡ್ಬೋದು ಅಂತ. ಆ್ಯಂಡ್ ಸೊ ರೆಸಿಪಿ ಚೆನ್ನಾಗಿದೆ, ತುಂಬ ಈಸಿ ಇದೆ, ಕ್ವಿಕ್ ಇದೆ, ಸಿಂಪಲ್ ಇದೆ. ಫಸ್ಟ್ ಈ ರೆಸಿಪಿಗೆ ಏನು ಮಾಡ್ಕೋಬೇಕು ನಾವು ಅಂದರೆ ಮೊಟ್ಟೆನ ಬಾಯ್ಲ್ ಮಾಡ್ಕೋಬೇಕು. ಆ್ಯಂಡ್ ಸಖತ್ ಯೂಸ್ ಮಾಡ್ತಿದ್ದೀನಿ. ಸೊ ಮತ್ತು ಆಯ್ತಾ ಯೂಸ್ ಮಾಡೋದು ನಿಲ್ಲಿಸ್ದೆ, ಇವಾಗ ಆ್ಯಂಡ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನಾದರೂ ಒಂದು ಆ ಫಿಲ್ಲರ್ ವರ್ಡ್ ಅನ್ನೋದು ಬರುತ್ತಲ್ಲ, ತಲೆ ಕೆಟ್ಟೋಗ್ತಾ ಇದೆ ನನಗೆ. ಗೊತ್ತಾಗದೇ ಇದ್ದಂಗೆ ಯೂಸ್ ಮಾಡ್ತೀನಾ, ಎಡಿಟಿಂಗ್ ಮಾಡುವಾಗ ಕೂತ್ಕೋತೀನಿ, 1000 ಸತಿ ಹೇಳಿರ್ತೀನಿ ಆ ವರ್ಡ್ನ. ಆ್ಯಂಡ್ ಎಡಿಟಿಂಗ್ ಮಾಡುವಾಗ ನನಗೆ ಬೇರೆ ಏನೂ ಕಷ್ಟ ಆಗಲ್ಲ, ಈಸಿಯಾಗಿ ಕಟ್ ಪೇಸ್ಟ್ ಆಗ್ತಿರುತ್ತೆ. ಈ ಆಯ್ತಾ, ಸೊ ಆ್ಯಂಡನ್ನು ಕಟ್ ಮಾಡ್ಕೊಂಡು ಕೂತಿರ್ತೀನಿ ಆ ಮೈಕ್ರೋ ಸೆಕೆಂಡ್ಸ್ನ. ಅದರಲ್ಲಿ ಹೆವಿ ಟೆನ್ಷನ್ ಅದೆಲ್ಲ. ಓಕೆನೂ ಹೇಳ್ತೀನಿ ಜಾಸ್ತಿ, ಪರವಾಗಿಲ್ಲ. ಓಕೆ ಬಿಟ್ಬಿಡೋಣ, ಓಕೆ ಬೇಡ ಇರಲಿ, ಪರವಾಗಿಲ್ಲ. ಮತ್ತೆ ಆ್ಯಂಡ್ ಹೇಳೋಕೆ ಹೋಗಿದ್ದೆ ಈಗ. ಸೊ ಹೇಳಿದೆ ಇವಾಗ, ಪರವಾಗಿಲ್ಲ. ಫಸ್ಟು ಮೊಟ್ಟೆನ ಬಾಯ್ಲಿಂಗಿಗೆ ಇಡೋಣ. ನಮಗೆ 9 eggs ಬೇಕು, ಪರ್ ಜಾರ್ ನಮಗೆ 3 whole eggs ಬೇಕು. ಸೊ ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ಆಗುತ್ತೆ ಮೊಟ್ಟೆ ಬಾಯ್ಲ್ ಆಗೋದಕ್ಕೆ. ಸೊ ನಾನು ಏನು ಮಾಡ್ತೀನಿ ಇವಾಗ, ಮೊಟ್ಟೆನ ಬಾಯ್ಲಿಂಗಿಗೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ. ಜಿಮ್ ಮುಗಿಸ್ಕೊಂಡು ಇವಾಗಿನೂ ಬಂದಿದ್ದೀನಿ. ಆ್ಯಂಡ್ ಟೈಮ್ ಜಾಸ್ತಿ ಇಲ್ಲ, ವಿಡಿಯೋ ಶೂಟ್ ಮಾಡಬೇಕಿತ್ತು ನಾನು. ಸೊ ಶಾಪಿಂಗ್ ಮಾಡ್ಕೊಂಡೆಲ್ಲ ತೊಗೊಬಂದೆ. ಅದೇ ಸೆಟಪ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ನನಗೆ, ಯಾಕಂದರೆ ಎಲ್ಲ ಡಿಟ್ಯಾಚ್ ಮಾಡಿಬಿಟ್ಟು ಟೇಬಲ್ ಈ ಕಡೆ ಇಡಬೇಕು, ಸ್ವಲ್ಪ ಕೆಲಸ ಇರುತ್ತೆ. ಪರವಾಗಿಲ್ಲ. ಈಗ ಏನು ಮಾಡ್ತೀನಿ ಅಂದರೆ ಒಂದು 10-15 ಮಿನಿಟ್ಸ್ ಹೆಂಗಂದ್ರೂ ಕಾಯಬೇಕಾಗುತ್ತೆ. ಹೋಗಿ ಸ್ನಾನ ಮಾಡ್ಕೊಬಂದ್ಬಿಡ್ತೀನಿ ಕ್ವಿಕ್ಕಾಗಿ, ಒಂದು ಕ್ವಿಕ್ ಶವರ್ ತೊಗೊಬರ್ತೀನಿ. ಅಷ್ಟೊತ್ತಿಗೆ ಮೊಟ್ಟೆ ಆಗಿರುತ್ತೆ. ಆಮೇಲೆ ಮೊಟ್ಟೆ ನಾವು ಏನು ಮಾಡಬೇಕಂದ್ರೆ, ಮೊಟ್ಟೆ ಆದಮೇಲೆ ಸುಲಿದ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಹೊತ್ತು. ಏನಕ್ಕೆ ಅಂತ ಲಾಸ್ಟ್ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ, ಆಯಿತಾ. ನಿಮಗೇನಾರ ಗೊತ್ತಿಲ್ಲ ಅಂತ ಅಂದರೆ ಲಾಸ್ಟ್ವರೆಗೂ ನೋಡಿ, ಹೇಳ್ತೀನಿ ಏನಕ್ಕೆ ಅಂತ. ಓಕೆ ದೆನ್ ಹೋಗ್ಬಿಟ್ಟು ಇವಾಗ ಮೊಟ್ಟೆ ಬಾಯ್ಲಿಂಗಿಗೆ ಇಡೋಣ. ಆ್ಯಂಡ್ ಸ್ನಾನ ಮಾಡ್ಕೊಬರೋಣ. ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀವು ಬರಲ್ಲ, ನಾನು ಮಾತ್ರ. ಬಿಸಿ ಸ್ನಾನ ಡನ್. ಸೊ ಮೊಟ್ಟೆ ಆಗ್ತಾಯಿದೆ. ಮೊಟ್ಟೆ ಆಗಲಿ, ಇನ್ನೊಂದು 2-3 ನಿಮಿಷ ಆಗಲಿ. ಅದನ್ನು ಸುಲ್ದು ಅದನ್ನು ಚಾಪ್ ಮಾಡಬೇಕು. ಚಾಪ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಹೊತ್ತು, ಫ್ರೀಝರಲ್ಲಿ ಇಡ್ತೀನಿ ಒಂದು 5-10 ಮಿನಿಟ್ಸ್. ಹಿಂಗೆ ಫುಲ್ ಕೋಲ್ಡ್ ಆಗುತ್ತೆ. ಲಾಸ್ಟಿಗೆ ಹೇಳ್ತೀನಿ ಏನಕ್ಕೆ ಅಂತ. ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟು ಮೊಟ್ಟೆ ಬೇಕು, ಆಲ್ರೆಡಿ ಬಾಯ್ಲಿಂಗಿಗೆ ಇಟ್ಟಿದ್ದೀವಿ. ಮೊಟ್ಟೆನೇ ಮೇಯ್ನ್ ಇದಕ್ಕೆ ಪ್ರೋಟೀನ್ ಸೋರ್ಸ್, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಮೇಯ್ನ್ ಪ್ರೋಟೀನ್ ಸೋರ್ಸ್ ಏನಂದರೆ 0 ಫ್ಯಾಟ್ ಗ್ರೀಕ್ ಯೋಗರ್ಟ್. 0 ಫ್ಯಾಟ್ ಇಲ್ಲ ಅಂದರೆ ಫುಲ್ ಫ್ಯಾಟ್ ಯೂಸ್ ಮಾಡಿ, ಯೋಗರ್ಟ್ ಇಲ್ಲ ಅಂತಂದರೆ ಥಿಕ್ಕು ಮೊಸರು ಕೂಡ ಯೂಸ್ ಮಾಡ್ಬೋದು ನೀವು ಅಷ್ಟೇ, ಆಯಿತಾ. ಸೊ 0 ಫ್ಯಾಟ್ ಗ್ರೀಕ್ ಯೋಗರ್ಟ್ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಕ್ಯಾಲರಿ ಕಮ್ಮಿ, ಪ್ರೋಟೀನ್ ಜಾಸ್ತಿ, ಪ್ಲಸ್ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸಾಸಿಗೆ ಒಳ್ಳೆ ಬೇಸಿದು. ಇಲ್ವಾ, ಮೊಸರು ಯೂಸ್ ಮಾಡ್ಬೋದು ನೀವು, ಅದು ಇಷ್ಟ ಇಲ್ವಾ, ಇದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಹಾಗೆ ಡ್ರೈ ಮಿಕ್ಸ್ ಥರ ಮಾಡ್ಕೊಂಡು ತಿನ್ಬೋದು, ಓಕೆನಾ. ಸೊ 0 ಫ್ಯಾಟ್ ಗ್ರೀಕ್ ಯೋಗರ್ಟು. ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ. ಕೆಲವರು ಸ್ವೀಟ್ ಕಾರ್ನಿಗೆ ಕಾಮೆಂಟ್ ಮಾಡ್ತಾರೆ, ಸ್ವೀಟ್ ಕಾರ್ನ್ ನೋಡಿದ ತಕ್ಷಣ ಸ್ಕಿಪ್ ಮಾಡಿದೆ, ಮಾಡ್ಕೊಳ್ಳಿ, ಆಯಿತಾ. ನಾನು ತಿಂತೀನಿ, ನನಗೇನು ಅನಿಸಲ್ಲ. ಆ್ಯಂಡ್ ಟೊಮೆಟೊ, ಈರುಳ್ಳಿ, ನಿಂಬೆಹಣ್ಣು ಬೇಕು. ಆ್ಯಂಡ್ ಲೆಟಸ್ ಇಟ್ಕೊಂಡಿದ್ದೀನಿ. ನಿಮಗೆ ಲೆಟಸ್ ಬೇಕಾದ್ರೆ ಲೆಟಸ್ ಇಟ್ಕೊಳ್ಳಿ, ಸ್ಪಿನಚ್ ಬೇಕಂದರೆ ಸ್ಪಿನಚ್ ಹಾಕೊಳ್ಳಿ, ಇಲ್ವಾ ಹೂಕೋಸು ಹಾಕೋಬೋದು ನೀವು, ಆಯಿತಾ. ಹೂಕೋಸಲ್ಲ, ಎಲೆಕೋಸು ಹಾಕೋಬೋದು ನೀವು. ಹೂಕೋಸಲ್ಲ, ಎಲೆಕೋಸು ಹಾಕೋಬೋದು ನೀವು. ಕೊರಿಯಾಂಡರ್ ಲೀವ್ಸ್ ಇದೆ, ಆಯಿತಾ. ಕೊತ್ತಂಬರಿ ಸೊಪ್ಪಿದೆ. ಎಲೆಪೀನಿಯೋಸ್ ಇಟ್ಕೊಂಡಿದ್ದೀನಿ ನಾನು. ಎಲೆಪೀನಿಯೋಸ್ ಬೇಡ ಅಂದರೆ ಬೇಡ, ಇದು ಆಪ್ಷನಲ್ ಆಗಿ ಇಟ್ಕೊಂಡಿರೋದು ನಾನು, ಆಯಿತಾ. ಸಿಂಪಲ್. ಆಮೇಲೆ ಲೋ ಫ್ಯಾಟ್ ಮಯೋನೀಸ್ ಇದೆ. ಇದು ತುಂಬ ಕಮ್ಮಿ ಯೂಸ್ ಮಾಡ್ತೀವಿ, ಒಂದು 10-15 ಗ್ರಾಮ್ಸ್ ಯೂಸ್ ಮಾಡ್ತೀವಿ ಅಷ್ಟೇ. 20 ಗ್ರಾಮ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಕ್ಯಾಲರಿ ಕಮ್ಮಿ ಆ್ಯಂಡ್ ಟೇಸ್ಟ್ ಮಯೋನೀಸ್ ಥರ ಕೊಡುತ್ತೆ ಚೆನ್ನಾಗಿ. ಸೊ ಲೋ ಫ್ಯಾಟ್ ಮಯೋನೀಸ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಮಸಾಲೆಗಳಿದ್ದಾವೆ. ಸಾಲ್ಟು, ಪಾಪ್ರಿಕಾ ಇದೆ. ಪಾಪ್ರಿಕಾ ಇಲ್ವಾ, ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ, ಆಯಿತಾ. ಆರಿಗ್ಯಾನೋ,
ಪೆಪ್ಪರು ಆಯಿತಾ, ಆ್ಯಂಡ್ ಸ್ವಲ್ಪ ಗಾರ್ಲಿಕ್ ಪೌಡರ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಳೋದೇನು ಅಂದರೆ, ನಿಮ್ಮ ಹತ್ರ ಕೆಲವು ಇಲ್ಲ ಇವಾಗ ಪಾಪ್ರಿಕಾ ಗಾರ್ಲಿಕ್ ಪೌಡರ್ ಅಂದರೆ ಇಟ್ಸ್ ಫೈನ್, ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಬಿಟ್ಟು ಮಿಕ್ಕಿದ್ನೆಲ್ಲ ಸ್ಕಿಪ್ ಮಾಡಿ ಅಷ್ಟೇ, ಇಲ್ಲ ರೀಪ್ಲೇಸ್ಮೆಂಟ್ ಹುಡುಕಿ ಇಲ್ಲ ಸ್ಕಿಪ್ ಮಾಡಿ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ತಿನ್ನಿ ಅಷ್ಟೇ. ಸ್ಯಾಲೆಡ್ ಥರ ಆಗುತ್ತೆ. ಕೆಲವ್ರಿಗೆ ರೀಪ್ಲೇಸ್ಮೆಂಟ್ ಇದೆ, ಹೇಳಿದ್ನಲ್ಲ ಎಲೆಕೋಸು ಹಾಕೋಬೋದು ಲೆಟಸ್ ಬದಲು ನೀವು ಅಂತ. ಹಾಗೆ ಕೆಲವ್ರು ಏನು ಮಾಡ್ತಾರೆ, ಕ್ಯಾರೆಟು ಹಾಕೋತಾರೆ, ಎಲೆಕೋಸು ಹಾಕೋತಾರೆ, ಸ್ಯಾಲೆಡ್ ಥರ ಚೆನ್ನಾಗಾಗುತ್ತೆ ಅದು. ಸೊ ಸ್ವಲ್ಪ ಸ್ಮಾರ್ಟಾಗಿ ಊಟ ಮಾಡಿ. ಈಗ ಹೆಂಗೆ ಅಂದರೆ ಕೆಲವ್ರು ಎಷ್ಟು ಡಮ್ ಇದ್ದಾರೆ ಅಂತ ಅಂದರೆ, ಈಗ ಏನು ಮಾಡ್ತಾರೆ ಗೊತ್ತಾ, ಇವಾಗ ಒಂದನ್ನ ಕಂಪ್ಲೀಟಾಗಿ ವಿಲನ್ ಮಾಡಿಬಿಡ್ತಾರೆ. ಇದು ಕಂಪ್ಲೀಟ್ ವಿಲನ್, ಇದನ್ನು ನಾನು ತಿನ್ನಲೇಬಾರ್ದು ಅಂತ. ಆ ಥರ ನಾವು ಯಾವುದೂ ಇಡಲ್ಲ. ನಾನು ಕನ್ಸ್ಯೂಮ್ ಮಾಡ್ತೀನಿ, ದಿನಕ್ಕೊಂದು ಸ್ಪೂನ್ ಶುಗರ್ ನಾನು ತಿಂತೀನಿ. ಶುಗರ್ ಕಂಪ್ಲೀಟಾಗಿ ಕ್ವಿಟ್ ಮಾಡ್ಬೇಕು ಆ ಥರ ಎಲ್ಲ ಇಲ್ಲ. ಥಿಂಗ್ ಏನು ಗೊತ್ತಾ, ಕ್ಯಾಲ್ಕುಲೇಟ್ ಮಾಡಿ ಲಿಮಿಟಲ್ಲಿ ತಿನ್ನಬೇಕು. ಅದು ಪ್ರಾಪರ್, ಅದು ಮಾಸ್ಟರ್ ಪ್ಲ್ಯಾನ್ ಅದೇ ಇರೋದು ಫಿಟ್ನೆಸ್ಸಲ್ಲಿ. ಕ್ಯಾಲ್ಕುಲೇಟ್, ಮೆಜರ್ ಆ್ಯಂಡ್ ಒಂಥರ ಲಿಮಿಟಲ್ಲಿ ತಿನ್ನೋದು ಅಷ್ಟೇ, ಇನ್ನೇನು ಇಲ್ಲ. ಎಲ್ಲದೂ ತಿನ್ಬೋದು ನೀವು, ಪಿಜ್ಜಾನೂ ತಿನ್ಬೋದು, ಬರ್ಗರು ತಿನ್ಬೋದು. ವೀಕೆಂಡಿಗೆ ಹೋಗಿ ಒಂದು ಮೀಲ್ ಹೊರಗಡೆ ಚೆನ್ನಾಗಿ ತಿನ್ಕೊಬನ್ನಿ, ಏನು ಬೇಜಾರಿಲ್ಲ. ಆ್ಯಂಡ್ ಮಿಕ್ಕಿದೆಲ್ಲ ನಿಮ್ಮ ಡಯಟ್ 95% ಕರೆಕ್ಟಾಗಿ ಹಂಗೆ ಇಡಿ, 90-95% ಒಳ್ಳೆ ರಿಸಲ್ಟ್ ಬರುತ್ತೆ. ಕಂಪ್ಲೀಟ್ ರಿಸ್ಟ್ರಿಕ್ಷನ್ ಹಾಕೊಳ್ಳೋದು ಒಳ್ಳೇದಲ್ಲ, ನಾನು ಹಾಕೊಳ್ಳೋದಿಲ್ಲ ಆಯಿತಾ. ನನಗೇನೇನು ಇಷ್ಟ ಆ ಫುಡ್ಗಳು ಇಟ್ಕೋತೀನಿ. ನನಗೇನು ಪನಿಷ್ಮೆಂಟ್ ಥರ ಅನ್ಸುತ್ತೆ, ನಾನು ಆ ಫುಡ್ ತಿನ್ನೋಕ್ಕೆ ಹೋಗೋದಿಲ್ಲ, ನಾನು ಅದರಿಂದ ದೂರನೇ ಇರ್ತೀನಿ. ಆ್ಯಂಡ್ ಮೇಯ್ನ್ ನಾನು ತೋರಿಸ್ತೀನಿ, ನಾನು ಲಾಸ್ಟ್ ಇಯರ್ ಆರ್ಡರ್ ಮಾಡ್ಕೊಂಡಿದ್ದೆ ಇದನ್ನ. ನಾನು ಒಂದು ವಿಡಿಯೋಲಿ ಏನೋ ಯೂಸ್ ಮಾಡಿ ಅದಾದಮೇಲೆ ಒಳಗಿಟ್ಬಿಟ್ಟಿದ್ದೆ, ಯೂಸೇ ಮಾಡಿರಲಿಲ್ಲ. ಸೊ ನೈಫ್ ತೋರಿಸ್ತೀನಿ ನಂದು ನಿಮಗೆ, ಹೊಸದು ಆಯಿತಾ. ಕಂಪ್ಲೀಟ್ ಪ್ರೊಫೆಷ್ನಲ್ ನೈಫ್ ಥರ ಇದೆ ಇದು. ಸೊ ತುಂಬ ಇಷ್ಟಪಟ್ಟು ತೊಗೊಂಡೆ ಇದನ್ನ ಅಂತ. ಇಲ್ಲಿ ನೋಡಿ, ಬಾಕ್ಸ್ ನೋಡಿ ಹೆಂಗೆ ಕೊಟ್ಟವ್ರು ಇದಕ್ಕೆ. ಹುಷಾರಾಗಿ ಯೂಸ್ ಮಾಡಬೇಕು, ಸಖತ್ತು ಶಾರ್ಪ್ ಇದೆ ಇದು. ಹೆಂಗಿದೆ ನೈಫ್, ಕ್ರೇಜಿ ಆಗಿದೆ ಮಾತ್ರ ನೈಫ್. ಹೋಲ್ಡ್ ಮಾಡೋಕ್ಕಾಗಲಿ, ಚಾಪ್ ಮಾಡೋಕ್ಕಾಗಲಿ. ಸೊ ಈ ಥರ ಹಿಂಗಿದೆ ನೋಡಿ, ಹಿಂಗೆ ಆಯಿತಾ, ಹಿಂಗೆ ಕರ್ವ್ ಇದೆಯಲ್ಲ. ಸೊ ಇದು ಹಿಂಗೆ ಇಟ್ಟಾಗ ಹಿಂಗೆ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ, ಲೈಕ್ ಹಿಂಗೆ ಹೋಗುತ್ತೆ. ಕೆಲವು ನೈಫ್ಗಳು ಫ್ಲ್ಯಾಟ್ ಇರ್ತವೆ, ಹಿಂಗೆ ಸೀದಾ ಫ್ಲ್ಯಾಟ್ ಇರುತ್ತೆ, ಹಿಂಗೆ ಮೇಲ್ಗಡೆ ಕರ್ವ್ ಕೊಟ್ಟು ಕೆಳಗಡೆ ಫ್ಲ್ಯಾಟ್ ಕೊಟ್ಟಿರ್ತಾರೆ. ನನಗೆ ಅದು ಯೂಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ, ಯಾಕಂದರೆ ಅದು ಈ ಥರ ಮೂವ್ಮೆಂಟ್ ಬರೋಲ್ಲ, ಪೆಂಡುಲಮ್ ಥರ ಹಿಂಗೆ ಸ್ವಿಂಗ್ ಆಗೋಲ್ಲ, ಅದು ಇದಾಗುತ್ತೆ. ಕ್ರೇಜಿ ನೈಫ್ ಮಾತ್ರ. ಆ್ಯಂಡ್ ಶುರು ಮಾಡೋಣ, ಚಾಪಿಂಗ್ ಎಲ್ಲ ಮಾಡಿ ಇಟ್ಕೊಂಡ್ಬಿಡೋಣ. ಮೊಟ್ಟೆ ಅದ್ರ ಪಾಡಿಗೆ ಆಗ್ತಿರುತ್ತೆ. ಸೊ ಫಸ್ಟು ಅನಿಯನ್ಸ್ ಮಾಡ್ಕೊಳ್ಳೋಣ, ಡ್ರೈ ಐಟಮ್ಸ್ ಎಲ್ಲ ಫಸ್ಟ್ ಚಾಪ್ ಮಾಡ್ಕೊಳ್ಳೋಣ. ಆ್ಯಂಡ್ ನೀರು ಬಿಡೋದೆಲ್ಲ ಲಾಸ್ಟಿಗೆ. ಒಳ್ಳೆ ಬೆಣ್ಣೆ ಥರ ಕಟ್ಟಾಗುತ್ತೆ. ನೈಫಿಂದು ಹೆವಿ ಇನ್ಸಿಡೆಂಟ್ಗಳಾಗಿದ್ದಾವೆ ನನಗೆ. ಕೈ ತುಂಬ ಸತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕಲಿವಾಗೆಲ್ಲ. ಸ್ವಲ್ಪ ಹೆದರಿಕೆ ನನಗೂ ನೈಫ್ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಒಂದು ಸತಿ ಏನಾಗಿತ್ತು ಅಂದರೆ, ಸ್ಟುಪಿಡ್ ಮಿಸ್ಟೇಕ್ ಮಾಡಿದ್ದೆ ನಾನು. ಏನಂದರೆ, ನೈಫನ್ನು ಹಿಂಗೆ ಥ್ರೋ ಮಾಡಿಬಿಟ್ಟು ಹಿಂಗೆ ಕ್ಯಾಚ್ ಹಿಡಿಯೋಕ್ಕೆ ಹೋಗಿದ್ದೆ. ಆ್ಯಂಡ್ ಸೀದಾ ಚಾಕು ಹಿಡಿದ್ಬಿಟ್ಟೆ ಹಿಂಗೆ. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಟ್ಟಾಗಿತ್ತು ನನಗೆ. ಇಲ್ಲೇ ಐರ್ಲೆಂಡಲ್ಲೇ ಆಗಿದ್ದದು. ಅದಾದ್ಮೇಲಿಂದ ಸ್ವಲ್ಪ ಹೆದರಿಕೆ, ತುಂಬ ಕೇರ್ಫುಲಿ ಹ್ಯಾಂಡಲ್ ಮಾಡ್ತಿದ್ದೀನಿ. ಮ್ಯೂಸಿಕ್ ಕೇಳ್ಕೊಂಡು ಅಡುಗೆ ಮಾಡೋಕ್ಕೆ ಚಂದ, ಬಟ್ ಕಾಪಿ ರೈಟ್ಸ್ ಹಾಕ್ಬಿಡ್ತಾರೆ ನನ್ನ ಮಕ್ಕಳು, ವೀಡಿಯೋನ ಡಿಲೀಟ್ ಮಾಡಿಸ್ಬಿಡ್ತಾರೆ. ಏನಕ್ಕೆ ಬೇಕು ಸುಮ್ಮನೆ. ನಾನು ನಾರ್ಮಲಿ ಸಾಂಗ್ ನಡೀತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ ನನಗೆ ಅಡುಗೆ ಮಾಡುವಾಗೆಲ್ಲ. ಅನಿಯನ್ಸ್ನ ಈ 3 ಕಪ್ಪಲ್ಲಿ ಡಿವೈಡ್ ಮಾಡ್ಕೊಡೋಣ. ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತು ಏನಕ್ಕೆ ಮಾಡ್ತಿದ್ದೀನಿ ಅಂತ. ಹೊಸದಾಗಿ ನೋಡ್ತಿರೋರು ಲಾಸ್ಟ್ವರೆಗೂ ನೋಡಿ, ಗೊತ್ತಾಗುತ್ತೆ ಯಾಕೆ ಅಂತ. ಆ್ಯಂಡ್ ಇದು ನೆನ್ನೆ ತೊಗೊಂಬಂದಿದ್ದು ಕಪ್ಪು. ಆ್ಯಂಡ್ ಮುಂಚೆ ಇದ್ದಿದ್ದು ಇದರಲ್ಲೇ ಈ ಕ್ರೀಮ್ ಕಲರ್ ಟೈಪ್ ಇತ್ತು, ಸೊ ರೆಡ್ಡಲ್ಲಿ ತೊಗೊಬಂದೆ. ಸೊ ಟೊಮೆಟೊನ ವೈಟಲ್ಲಿ ಹಾಕೋಣ ಆ್ಯಂಡ್ ಅನಿಯನ್ಸ್ನ ರೆಡ್ಡಲ್ಲಿ ಹಾಕೋಣ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಡನ್, ಅನಿಯನ್ಸ್ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಲೆಟಸ್ ಏನಿದೆಯಲ್ಲ ಸ್ವಲ್ಪ ಡೈಸ್ ಮಾಡ್ಕೊಳ್ಳೋಣ. ಲೆಟಸ್ದು ಏನಾಗುತ್ತೆ, ಅದು ಎಲೆ ದೊಡ್ಡದಿರುತ್ತಲ್ಲ, ಸೊ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ. ಆ್ಯಂಡ್ ತಿನ್ನುವಾಗ ಏನಾಗುತ್ತೆ, ದೊಡ್ಡ ಎಲೆ ಇದ್ದರೆ ಬರಲ್ಲ ಸ್ಪೂನ್ ಮೇಲೆ ಕರೆಕ್ಟಾಗಿ. ಸೊ ಲೆಟಸ್ನ ಸ್ವಲ್ಪ ಡೈಸ್ ಮಾಡ್ಕೊಳ್ಳೋಣ ಅಷ್ಟೇ, ಲೈಟಾಗಿ. ಲೆಟಸ್ ಮಾಡೋಣ ಇವಾಗ. ಇದನ್ನೊಂದು ಕೆಲಸ ಮಾಡೋಣ, ಚಾಪ್ ಮಾಡೋಣ ಫಸ್ಟು. ಚಾಪ್ ಮಾಡಾದ್ಮೇಲೆ ತೊಳಿತೀನಿ, ವಾಶ್ ಮಾಡ್ಕೊಬರ್ತೀನಿ ಆಯಿತಾ. ಯಾಕಂದರೆ ಫುಲ್ ನೀರಾದರೆ ಚಾಪ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ಇದು ನಾನು ಯೂಸ್ ಮಾಡ್ತಿರೋದು ಐಸ್ಬರ್ಗ್ ಲೆಟಸ್ ಅಂತ. ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೈಡಿಗೆ ಇಡೋದು ಮರ್ತೆ, ಒಂದಲ್ಲ ಒಂದು ಕೆಲಸ. ಮೊದಲೇ ಟೈಮ್ ಇಲ್ಲ ಅಂತ ಒದ್ದಾಡ್ತಿರ್ತೀನಿ, ಬೇಗ ಮುಗಿಸ್ಬೇಕು ಎಲ್ಲದನ್ನೂ ಅಂತ. ಅದ್ರ ಜೊತೆ ಈ ಥರ ಆಗ್ತಿರ್ತವೆ. ಸೈಡ್ ಇಟ್ಬಿಡ್ತೀನಪ್ಪ, ಸವಾಸನೇ ಬೇಡ ಇದ್ರದ್ದು. ಆಯ್ತಿದು ಸೈಡ್. ನನ್ನ ತಲೆಯಲ್ಲಿ ಏನಿರುತ್ತೆ ಗೊತ್ತಿಲ್ಲ. ಸೊ ಇಷ್ಟು ಲೆಟಸ್ ಸಾಕು. ಇದನ್ನು ಬೇರೆ ಯಾವುದಕ್ಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಆ್ಯಂಡ್ ಮಿಕ್ಕಿದೆಲ್ಲ ಮಾಡ್ಕೊಳ್ಳೋಣ ಇದಾದಮೇಲೆ. ಟೊಮೆಟೊ ಮಾಡಿಬಿಡೋಣ ನೆಕ್ಸ್ಟು. ಪರ್ಫೆಕ್ಟಾಗಿ ಆಯಿತು.
ಆ್ಯಂಡ್ ಕೈ ಒರೆಸ್ಕೊಬಿಡೋಣ ಫಸ್ಟು. ಆ್ಯಂಡ್ ಇನ್ನೊಂದು, ನಿಮಗೆ ಯಾವಾಗಲೂ ಹೊಟ್ಟೆ ಹಸಿತಿದೆ ಡಯಟ್ ಮಾಡ್ತಿದ್ದೀನಿ ಅಂತ ಅಂದರೆ ನೀವು ಡಯಟನ್ನು ರಾಂಗಾಗಿ ಮಾಡ್ತಾ ಇದ್ದೀರಾ. ಸೊ ನೀವು ಕರೆಕ್ಟಾಗಿ ಡಯಟ್ ಮಾಡಿದ್ರೆ ನಿಮ್ಮ ಹೊಟ್ಟೆ ಕೂಡ ತುಂಬಿರುತ್ತೆ, ನಿಮಗೆ ಹೊಟ್ಟೆ ಹಸಿಯೋದಿಲ್ಲ, ಪ್ಲಸ್ ಕಾನ್ಸ್ಟೆಂಟ್ ಎನರ್ಜಿ ಸಪ್ಲೈ ಕೂಡ ಇರುತ್ತೆ ಬಾಡಿಗೆ. ಸೊ ನಿಮಗೆ ಸುಸ್ತಾಗೋದಿಲ್ಲ, ಒಂಥರ ಡಿಸಿನೆಸ್ ಅನ್ಸೋದಿಲ್ಲ ನಿಮಗೆ, ಆಯಿತಾ. ಸೊ ಏನಕ್ಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಕೆಲವರು ಏನು ಮಾಡ್ತಾರೆ ನನಗೆ ಹೇಳ್ತಾರೆ, ಲೈಕ್ ನಾನು ಏನೂ ತಿನ್ನೋದೇ ಇಲ್ಲ, ನಾನು ಏನೂ ತಿನ್ನಲ್ಲ, ನನ್ನ ವೆಯ್ಟ್ ಯಾಕೆ ಜಾಸ್ತಿ ಆಗ್ತಿದೆ ಗೊತ್ತಿಲ್ಲ, ನಾನು ಇಷ್ಟಿಷ್ಟೇ ಪೋರ್ಷನ್ ತಿನ್ನೋದು ಅಂತ ಅಂತಾರೆ. ಒಂದು ಸತಿ ನಾನು ಏನು ಮಾಡ್ತೀನಿ, ಅವ್ರನ್ನ ಅಬ್ಸರ್ವ್ ಮಾಡ್ತೀನಿ ಏನು ತಿಂತಾರೆ ಅಂತ. ಸೊ ಹೈ ಕ್ಯಾಲರಿ ಇರುತ್ತೆ ನೋಡಿ. ಈಗ ಒಂದು ಬಿಸ್ಕೆಟಲ್ಲಿ 40 ಕ್ಯಾಲರಿ ಇರುತ್ತೆ. ಒಂದು ಚಿಕ್ಕ ಟೈಗರ್ ಬಿಸ್ಕೆಟ್ ಏನಾದ್ರು ತೊಗೊಂಡ್ರೆ 40 ಕ್ಯಾಲರೀಸ್ ಇರುತ್ತೆ, ಆಯಿತಾ. ಟೀ ಜೊತೆ ತಿಂತ ಹೆಚ್ಕೊಂಡಿಂಗೆ 4-5 ಬಿಸ್ಕೆಟ್ ತಿಂದ್ಬಿಡ್ತಾರೆ. ಅಲ್ಲೇ 200 ಕ್ಯಾಲರೀಸ್ ಹೋಯ್ತಲ್ಲ ಒಳಗೆ. ಟೀಗೆ ಒಂಚೂರು ಸಕ್ಕರೆ ಹಾಕೊಂಡಿರ್ತಾರೆ, ನೋಡೋದಕ್ಕೆ ಪೋರ್ಷನ್ ಕಮ್ಮಿ ಇರುತ್ತೀವಲ್ಲ, ಒಂದೇ ಪೀಸ್ ಸ್ವೀಟ್ ಅಂತ ಒಂದು ಪೀಸ್ ಸ್ವೀಟ್ ತಿಂತಾರೆ, ಅದರಲ್ಲಿ ಒಂದಿಷ್ಟು 100 ಕ್ಯಾಲರೀಸ್ ಅಂದ್ಕೊಳ್ಳಿ, ಅದರಲ್ಲಿ 100-200 ಕ್ಯಾಲರೀಸು. ಅವ್ರ ಕಣ್ಣಿಗೆ ಅವ್ರಿಗೆ ಏನು ಅನ್ಸುತ್ತೆ ಗೊತ್ತಾ, ಅದು ನೋಡಿದಾಗ ಚಿಕ್ಕ ಕ್ವಾಂಟಿಟಿ ಕಾಣಿಸ್ತಿದೆ, ಸೊ ನಾನು ಕಮ್ಮಿ ತಿಂತಾ ಇದ್ದೀನಿ, ಸೊ ನಾನು ವೆಯ್ಟ್ ಲಾಸ್ ಆಗಬೇಕು. ಹಾಗಿಲ್ಲ, ಕೆಲವು ವಾಲ್ಯೂಮ್ ಫುಡ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನೋಡಿ, ಲೆಟಸ್ ಇದು ವಾಲ್ಯೂಮ್ ಫುಡ್ಡು, ನೀವು ಇಷ್ಟು ತಿಂದರೂ ನಿಮ್ಗೆ ಎಂಥ ಕ್ಯಾಲರೀಸು ಸಿಗೋದಿಲ್ಲ ಇದರಲ್ಲಿ, ಆಯಿತಾ. ಆಲ್ಮೋಸ್ಟ್ 0 ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಇವೆಲ್ಲ. ಲೈಕ್ ನಾನ್ ಸ್ಟಾರ್ಚಿ ವೆಜಿಟೇಬಲ್ಸ್ನ ನಾವು 0 ಕ್ಯಾಲರೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಲೈಕ್ ಇದರಲ್ಲೆಲ್ಲ ಕ್ಯಾಲರೀಸ್ ಇಲ್ಲ, ಹೊಟ್ಟೆ ತುಂಬುತ್ತೆ ನಿಮಗೆ, ಲೈಕ್ ಒಳಗೆ ಫಿಲ್ಲಿಂಗ್ ಆಗಿಡುತ್ತೆ. ಸೊ ವಾಲ್ಯೂಮ್ ಫುಡ್ಸನ್ನು ಪಿಕ್ ಮಾಡ್ಬೇಕು ನೀವು. ಆ್ಯಂಡ್ ಅವ್ರು ಏನೋ ಪ್ರೋಟೀನ್ ತಿನ್ನೋದಿಲ್ಲ, ಕಾರ್ಬೋಹೈಡ್ರೇಟ್ಸು ಮತ್ತು ಫ್ಯಾಟು ಪ್ರೋಟೀನ್ ಸ್ಪ್ಲಿಟ್ ಕರೆಕ್ಟ್ ಆಗಿರಲ್ಲ ಅವ್ರ ಡಯಟಲ್ಲಿ. ಅವ್ರ ಪ್ರಕಾರ ಏನು ಅಂದರೆ, ನನ್ನ ಕಣ್ಣಳತೆ ಕಮ್ಮಿ ಕಾಣಿಸ್ತಿದೆ, ನಾನು ಕಮ್ಮಿ ತಿಂತಿದ್ದೀನಿ, ಸೊ ನನಗೆ ವೆಯ್ಟ್ ಲಾಸ್ ಆಗಬೇಕು ಅಂತ. ಅದು ಹಾಗಲ್ಲ ವರ್ಕ್ ಆಗೋದು. ನೀವೇನು ತಿಂತಿದ್ದೀರಾ ಅಂತ ಕರೆಕ್ಟಾಗಿ ನೋಡಿದಾಗ ಗೊತ್ತಾಗುತ್ತೆ. ಈಗ ಅವ್ರು ಏನು ಮಾಡ್ತಾರೆ, ಏನಾದರೂ ಕುಕ್ಕಿಂಗ್ ಮಾಡ್ಕೋತಿರ್ತಾರೆ, ಕುಕ್ಕಿಂಗ್ ಮಾಡ್ಕೋವಾಗ 1 ಸರ್ವಿಂಗಿಗೆ 5 ಗ್ರಾಮ್ಸ್ ಟು 10 ಗ್ರಾಮ್ಸ್ ಆಯಿಲ್ ಯೂಸ್ ಮಾಡಿದ್ರೆ ಬೇಜಾನಾಗುತ್ತೆ. ಇವ್ರು ಹೆಂಗೆ ಗೊತ್ತಾ, ಲೈಕ್ 20 ಗ್ರಾಮ್ಸ್ ಎಲ್ಲ ಆಯಿಲ್ ಹಾಕ್ತಿರ್ತಾರೆ, ಪ್ರತಿಯೊಂದೂ ಲೈಕ್ ಜಾಸ್ತಿ ಆಲ್ಮೋಸ್ಟ್ ಡೀಪ್ ಫ್ರೈ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಬರ್ತಿರುತ್ತೆ ಅವ್ರ ಅಡುಗೆ. ಆ್ಯಂಡ್ ಅವ್ರು ಹೇಳೋದೇನು ಅಂದರೆ, ನಾನೇನೂ ತಿನ್ನೋದೇ ಇಲ್ಲ, ಆಯಿತಾ. ತುಂಬ ಜನ ನೋಡಿದ್ದೀನಿ, ನಾನೇನೂ ತಿನ್ನೋದೇ ಇಲ್ಲ. ನೀವು ತಿಂತಾ ಇದ್ದೀರಾ, ಈ ಸಿಂಪಲ್ ಮ್ಯಾಥ್ ಇದಷ್ಟೇ. ನೀವೇನಾದರೂ ಡಿಫಿಸಿಟಲ್ಲಿ ತಿಂತಿದ್ರೆ ಅಂದರೆ ನೀವು ವೆಯ್ಟ್ ಲಾಸ್ ಆಗಲೇಬೇಕು. ಸೊ ನೀವೇನೋ ತಪ್ಪು ಮಾಡ್ತಿದ್ದೀರಾ ಅಷ್ಟೇ. ನೀವು ಡಿಫಿಸಿಟಲ್ಲಿ ತಿಂತಿದ್ದೀರಾ, ಕ್ಯಾಲರಿ ಡಿಫಿಸಿಟ್ ಅಂದರೆ ನಿಮ್ಮ ವೆಯ್ಟ್ ಲಾಸ್ ಆಗಲೇಬೇಕು. ನೀವು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದರೆ ನೀವೇನೋ ತಪ್ಪು ಮಾಡ್ತಿದ್ದೀರಾ ನಿಮ್ಮ ಡಯಟಲ್ಲಿ. ನಿಮ್ಮ ಡಯಟನ್ನು ಇನ್ನೊಂದು ಸತಿ ಕರೆಕ್ಟಾಗಿ ಅನಲೈಸ್ ಮಾಡಿ. ಇನ್ ಕೇಸ್ ಏನಾದ್ರು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಯಾರ ಥರ ಪ್ರೊಫೆಷ್ನಲನ್ನು ಹೈರ್ ಮಾಡಿ, ಆಯಿತಾ. ಪ್ರೊಫೆಷ್ನಲನ್ನು ಹೈರ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಏನು ತಪ್ಪು ಮಾಡ್ತಿದ್ದೀರಾ ಅಂತ. ಈಗ ನಿಮಗೆ ನಾಲೆಡ್ಜ್ ಇಲ್ಲದೆ ನಿಮ್ಮ ಡಯಟ್ ನೀವೇ ಅಡ್ಡಾದಿಡ್ಡಿ ಮಾಡ್ಕೊಂಡು ಅರ್ಧಂಬರ್ಧ ಡಯಟ್ ಫಾಲೋ ಮಾಡ್ತಿರ್ತೀರಾ, ರಿಸಲ್ಟ್ ಬರ್ತಿರಲ್ಲ ಅಂತ ಆ ಫ್ರಸ್ಟ್ರೇಷನಲ್ಲಿ ಹೋಗ್ಬಿಟ್ಟು ಇನ್ನೂ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತೀರಾ. ಸೊ ನೀವು ಎಲ್ಲಿ ಡಯಟ್ ಶುರು ಮಾಡಿರ್ತೀರಾ, ನೀವು ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಆ ಡಯಟ್ ಒಂದು 2-3 ವೀಕ್ಸ್ ಮಾಡಿ ವಾಪಸ್ ಅದೇ ಹ್ಯಾಬಿಟಿಗೆ ಹೋದಾಗ, ಆ ಹ್ಯಾಬಿಟ್ ಎಲ್ಲಿ ನಿಲ್ಸಿದ್ರಿ ಅದಕ್ಕಿಂತ ಒಂದು 10-20% ಜಾಸ್ತಿ ಮಾಡಿಬಿಡ್ತೀರಾ ತಿನ್ನೋಕ್ಕೆ. ಅವಾಗ ನಿಮ್ಗೆ ಏನು ಅನ್ಸುತ್ತೆ, ಜಿಮ್ ಮಾಡಿಬಿಟ್ಟು ಜಿಮ್ ಬಿಟ್ಟಾಗ ದಪ್ಪ ಆಗ್ತಾರೆ ಅನ್ನೋ ಥರ ಫೀಲ್ ಬರುತ್ತೆ. ಜಿಮ್ ಮಾಡಿ ಜಿಮ್ ಬಿಟ್ಟಾಗ ದಪ್ಪ ಆಗೋದಿಲ್ಲ. ನೀವು ಜಿಮ್ ಮಾಡೋಕ್ಕೂ ಮುಂಚೆ ಏನು ತಿಂತಿರ್ತೀರಲ್ಲ, ನೀವು ಜಿಮ್ ಮಾಡಿ ಬಿಟ್ಟಾಗ ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡಿದ್ದೀರಾ, ಅದಕ್ಕೆ ನೀವು ಇನ್ನೂ ದಪ್ಪ ಆಗ್ತಿರೋದು, ಆಯಿತಾ. ಲೈಕ್ ತುಂಬ ಸ್ಟುಪಿಡ್ ಥಿಂಗ್ಸ್ ಕೇಳ್ತೀನಿ ನಾನು. ಆ್ಯಂಡ್ ಇನ್ನೊಂದು, ನೀವು ಫಿಟ್ನೆಸ್ ಕೋಚ್ ಇಲ್ಲ ಟ್ರೈನರನ್ನು ಹೈರ್ ಮಾಡ್ತಿದ್ದೀರಾ ಅಂದರೆ ನಾಲೆಡ್ಜ್ ಜಾಸ್ತಿ ಇರೋರನ್ನ ಹೈರ್ ಮಾಡಿ. ಸ್ವಲ್ಪ ರಿವ್ಯೂ ಚೆನ್ನಾಗಿರ್ಬೇಕು ಅವ್ರಿಗೆ, ನಾಲೆಡ್ಜ್ ಚೆನ್ನಾಗಿರ್ಬೇಕು ಅವ್ರಿಗೆ. ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ಯಾಕಂದರೆ ಅವರಿಂದ ನಾವು ತುಂಬ ಕಲಿಯೋದಿರುತ್ತೆ, ಆಯಿತಾ. ಒಂದು ಕೋಚ್ ತೊಗೊಂಡಿದ ತಕ್ಷಣ ಅವ್ರು ಹೇಳ್ತಾರೆ ನಾವು ಮಾಡೋದು ಅಂತಲ್ಲ, ಅವ್ರ ನಾಲೆಡ್ಜ್ ಟ್ರಾನ್ಸ್ಫರ್ ಆಗುತ್ತೆ ನಮಗೆ. ಯಾಕಂದರೆ ಒಂದು ಪ್ರಾಸೆಸ್ ಅವ್ರು ಹೇಳುವಾಗ ನೀವು ಫಾಲೋ ಮಾಡುವಾಗ ನಿಮ್ಮ ತಲೆಯಲ್ಲಿ ಸಬ್ಕಾನ್ಷಿಯಸ್ ಆಗಿ ಎಲ್ಲ ಬಿಲ್ಡ್ ಆಗ್ತಾ ಇರುತ್ತೆ. ಓಕೆ, ಇದನ್ನು ತಿನ್ನಬೇಕು, ಇದು ಸರಿ, ಇದು ತಪ್ಪು, ವರ್ಕೌಟ್ ಹಿಂಗೆ ಮಾಡಬೇಕು, ಫಾರ್ಮ್ ಈ ಥರ ಇರಬೇಕು, ಇದು ತಪ್ಪು, ಪ್ರತಿಯೊಂದು ನಿಮ್ಮ ತಲೆಯಲ್ಲಿ ಬಿಲ್ಡ್ ಆಗ್ತಾ ಇರುತ್ತೆ. ಇನ್ ಕೇಸ್ ಟ್ರೈನರೇ ರಾಂಗ್ ನೀವು ಹೈರ್ ಮಾಡಿಬಿಟ್ರಿ, ಅವ್ರೇನಾದರೂ ಫ್ಯಾಟ್ ಬರ್ನಿಂಗ್ ಸಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ ಅಂದರೆ, ಯಾವುದು ಫ್ಯಾಟ್ ಬರ್ನಿಂಗ್ ಸಪ್ಲಿಮೆಂಟ್ಸ್ ಇಲ್ಲ, ಹಂಗೆಲ್ಲ ಇದ್ದಿದ್ರೆ ನಾವು ಯಾಕೆ ಈ ಥರ ಕಷ್ಟಪಡ್ತಿದ್ವಿ. ಫ್ಯಾಟ್ ಬರ್ನಿಂಗ್ ಸಪ್ಲಿಮೆಂಟ್ಸ್ ಯಾವುದೂ ಇಲ್ಲ, ಅದು ಹೋಗ್ಬಿಡಿ ಅದಕ್ಕೆಲ್ಲ ನೀವು, ಆಯಿತಾ. ಸುಮ್ಮನೆ ಗಿಮಿಕ್ ಅವೆಲ್ಲ ಕೊಡ್ತಿದ್ದಾರೆ, ಆಯಿತಾ. ಅವ್ರ ನಾಲೆಡ್ಜೇ ಸರಿ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ನಿಮ್ಮದು ನಾಲೆಡ್ಜು ಕರಪ್ಟ್ ಆಗೋಗ್ಬಿಡುತ್ತೆ. ನೀವು ಏನೇನು ಕಲಿತೀರ ಎಲ್ಲ ರಾಂಗ್ ನಾಲೆಡ್ಜ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಅದಾದಮೇಲೆ ರೈಟ್ ಟ್ರೈನರ್ ಹೈರ್ ಮಾಡಿದಾಗ ಹಳೆ ನಾಲೆಡ್ಜ್ನೆಲ್ಲ ಹಿಂದೆ ಬಿಡಬೇಕು, ಮತ್ತೆ ಹೊಸದಾಗಿ ಕಲಿಬೇಕಾಗುತ್ತೆ. ಸೊ ರೈಟ್ ಟ್ರೈನರನ್ನು ಹೈರ್ ಮಾಡಿ. ಏನಕ್ಕೆ ಅಂತಂದರೆ ಅವರಿಂದ ಕಲಿತೀವಿ ನಾವು, ಅದಕ್ಕೆ ಬರೀ ಅವ್ರು ಹೇಳೋದು ಫಾಲೋ ಮಾಡೋದಂತಲ್ಲ, ಅವ್ರು ಹೇಳೋದು ಫಾಲೋ ಕೂಡ ಮಾಡ್ತೀವಿ, ಪ್ಲಸ್ ಅವ್ರು ಹೇಳೋದು ಕಲಿತೀವಿ. ಆ್ಯಂಡ್ ಹೆಲ್ತ್ ವಿಷಯ ಬಂದಾಗ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡಿ. ಎಲ್ಲ ಇಂಜಿನಿಯರ್ಸು ಒಳ್ಳೆ ಇಂಜಿನಿಯರ್ಸ್ ಅಲ್ಲ, ಎಲ್ಲ ಡಾಕ್ಟರ್ಸು ಒಳ್ಳೆ ಡಾಕ್ಟರ್ಸ್ ಅಲ್ಲ, ಹಾಗೆ ಎಲ್ಲ ಫಿಟ್ನೆಸ್ ಕೋಚ್ಗಳು ಒಳ್ಳೆ ಫಿಟ್ನೆಸ್ ಕೋಚ್ಗಳಲ್ಲ, ಆಯಿತಾ. ಕೆಲವರು ತುಂಬ ಬೆಸ್ಟ್ ಇರ್ತಾರೆ ಪ್ರೊಫೆಷನಲ್ಲಿ, ಅಂಥವ್ರನ್ನ ಅಪ್ರೋಚ್ ಮಾಡಿ. ಆ್ಯಂಡ್ ಗೊತ್ತಾಗ್ಬಿಡುತ್ತೆ ನಾಲೆಡ್ಜು. ಆ್ಯಂಡ್ ಸ್ವಲ್ಪ ರಿವ್ಯೂ ಮಾಡಿ ಹೋಗಿ ಕೇಳಿ, ಅಷ್ಟೇ, ಇನ್ನೇನಿಲ್ಲ. ಸೊ ಎಲ್ಲ ರೆಡಿಯಾಗಿದೆ. ಸೊ ಎಲ್ಲ 3 ಬ್ಯಾಚ್ ಇದೆ. ಎಗ್ ಡೈಸ್ ಮಾಡಿ ಇಟ್ಕೊಂಡಿದ್ವಿ 3 ಬ್ಯಾಚು. ಸೊ ಆನಿಯನ್ಸ್, ಟೊಮೆಟೋಸ್, ಸ್ವೀಟ್ ಕಾರ್ನ್ ಇದೆ, ಇದನ್ನೆಲ್ಲ ಸೈಡಿಗೆ ಇಟ್ಕೋತೀನಿ ಇವಾಗ. ಲೆಟಸ್ ಇದೆ, ಆ್ಯಂಡ್ ಮೊಸರು 1 ಕಪ್ ಕಮ್ಮಿ ಇದೆ. ಆಮೇಲೆ ನಾವು ವೇ ಮಾಡ್ಕೊಂಬಿಟ್ಟು ಹಾಕೊಳ್ಳೋಣ ಅದನ್ನಲ್ಲಿ, ಆಯಿತಾ. ಸೊ ಕ್ಯಾಮ್ರಾ ಸೆಟಪ್ ರೆಡಿ ಇದೆ, ಲೈಟ್ಸ್ ರೆಡಿ ಇದೆ. ಫೋನ್ ಇಲ್ಲಿಡ್ತೀನಿ, ನಿಮಗೆ ನೋಡೋಕೆ ಈಸಿ ಆಗುತ್ತೆ ಈ ಕಡೆ.
ಆ್ಯಂಡ್ 3 ಜಾರ್ ರೆಡಿ ಇದೆ. ಜಾರ್ ಸ್ವಲ್ಪ ಮುಂದಕ್ಕೆ ಮಾಡ್ಕೊಳ್ಳೋಣ, ಇದನ್ನೆಲ್ಲ ತೆಗಿಯೋಣ. ಸೊ ಕ್ಯಾಮ್ರಾದಾಗ ಕ್ಯಾಪ್ಚರ್ ಆಗೋದು ಬೇಡ ಅಂತ ಇಲ್ಲಿ. ಸೊ ಇಲ್ಲಿಂದ ಕ್ಯಾಪ್ಚರ್ ಆಗುತ್ತೆ ಕ್ಯಾಮ್ರಾ, ಆಯಿತಾ? ಓಕೆ, ಸೊ ಶುರು ಮಾಡೋಣ ಇವಾಗ, ಆಯಿತಾ? ಸೊ ಮೊಟ್ಟೆ ಹಾಕೊಳ್ಳಿ. ನೀವು ಜಾರಲ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಬೌಲಲ್ಲಿ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಏನಕ್ಕಂದರೆ ಸಾಸ್ ಗೀಸ್ ಎಲ್ಲ ಜಾರಿಗೆ ಅಂಟ್ಕೊಬಿಡುತ್ತೆ. ಇನ್ಸ್ಟಾಗ್ರಾಮ್ಗೋಸ್ಕರ ಮಾಡ್ತೀನಿ ನಾನು ಅಷ್ಟೇ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಓಡಲ್ಲ. ನಾನು ಬೌಲಲ್ಲಿ ಮಾಡಿಬಿಟ್ಟು ತೋರಿಸಿದ್ರೆ ಓಡೋದಿಲ್ಲ. ಫ್ಯಾನ್ಸಿಯಾಗಿ ಮಾಡಬೇಕು, ಕಣ್ಣಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅವ್ರಿಗೆ, ಇಲ್ಲ ಅಂತಂದರೆ ಓಡೋದೇ ಇಲ್ಲ. ಸೊ ನೀವು ಬೌಲಲ್ಲಿ ಮಾಡ್ಕೊಳ್ಳಿ, ಬೌಲಲ್ಲಿ ಹಾಕ್ಕೊಂಡು ಈಸಿ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ತಿನ್ನಿ, ಟೈಮ್ ವೇಸ್ಟ್ ಮಾಡಿಬಿಡಿ, ಆಯಿತಾ? ಮೀಲ್ ಪ್ರೆಪ್ ಮಾಡಿದ್ರೆ ಯಾವ್ದಾರ ಬಾಕ್ಸ್ ಗಿಕ್ಸಲ್ಲಿ ಹಾಕ್ಬಿಟ್ಟು ಇಡಿ ಅಷ್ಟೇ, ಸಿಂಪಲ್. ಈಗ ನೆಕ್ಸ್ಟ್ ಲೆಟಸ್ ಹಾಕೋಣ. ಒಂದು ಹ್ಯಾಂಡ್ಫುಲ್ ಆಫ್ ಲೆಟಸ್ ಹಾಕಿ ಅಷ್ಟೇ. ಸೊ ಇವಾಗ ಟೊಮೆಟೊ ಹಾಕೋಣ ಫಸ್ಟು. ಸೊ ಇವಾಗ ಈರುಳ್ಳಿ ಹಾಕೋಣ, ಅನಿಯನ್ಸ್. ಸೊ ಈಗ ನೆಕ್ಸ್ಟು ಸ್ವೀಟ್ ಕಾರ್ನ್ ಹಾಕೋಣ, ಆಯಿತಾ? ಹಾಕೊಂಡಿದೆ. ಸೊ ಸಾಸಿನ ಬೇಸ್ ಹಾಕೋಣ ಇವಾಗ. ಸೊ ಸಾಸ್ ಬೇಸ್ ಏನು ಅಂತಂದರೆ ಯೋಗರ್ಟಿಂದ ಶುರು ಮಾಡ್ತೀವಿ ಫಸ್ಟು. ಒಂದ್ಸರಿ ನೋಡ್ಕೊಬಿಡ್ತೀನಿ ಮಿಸ್ ಏನಾರು ಆಗಿದೆಯಾ ಅಂತ. ಏನೂ ಇಲ್ಲ. ಓಕೆ, ಸಾಸ್. ಇದ್ರದ್ದು ಇನ್ನೊಂದು ಏನು ಝೀರೋ ಫ್ಯಾಟ್ ಗ್ರೀಕ್ ಯೋಗರ್ಟ್ ಅಂದರೆ 100 ಗ್ರಾಮ್ಸಲ್ಲಿ ಬರೀ 50 ಕ್ಯಾಲರಿ ಹತ್ತಿರ ಇರುತ್ತೆ ಅಷ್ಟೇ. ಪ್ಲಸ್ ಪ್ರೋಟೀನ್ ನಿಮಗೆ 7 ಗ್ರಾಮ್ ಸಿಗುತ್ತೆ. 50 ಕ್ಯಾಲರೀಸಿಗೆ 7 ಗ್ರಾಮ್ ಪ್ರೋಟೀನ್ ಸಿಗ್ತಿದೆ ಅಂದರೆ ತುಂಬ ಗುಡ್ ಆಪ್ಷನ್ ಅದು. ವಾಲ್ಯೂಮ್ ಜಾಸ್ತಿ, ಹೊಟ್ಟೆ ತುಂಬುತ್ತೆ. ಕ್ಯಾಲರೀಸ್ ಬರೀ 50 100 ಗ್ರಾಮ್ಸಿಗೆ. ಸೊ ಎಲ್ಲೇ ಲೋ ಫ್ಯಾಟ್ ಯೋಗರ್ಟ್ ಯೂಸ್ ಮಾಡೋಕ್ಕಾದ್ರೂ ಯೂಸ್ ಮಾಡಿ. ಗಟ್ಟಿಗೆ ಕೂಡ ಒಳ್ಳೇದದು, ಆಯಿತಾ? ಸೊ ಗಟ್ಟಿಗೆ ಒಳ್ಳೇದು, ಸಾಸ್ ಥರ ಯೂಸ್ ಆಗುತ್ತೆ, ಬೇಸ್ ಥರ ಯೂಸ್ ಮಾಡ್ಬೋದು, ಚಾಟ್ಸ್ ಎಲ್ಲ ಮಾಡ್ಕೋಬೋದು, ಹೆಲ್ದಿ ಚಾಟ್ಸ್ ಮಾಡ್ಕೋಬೋದು. ಪನ್ನೀರ್ ಚಾಟ್ ಒಂದು ಮಾಡಿದ್ದೆ ನಂದು, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಸಖತ್ತಾಯಿತು ಅದು. ಸೊ ಬೇಸ್ ಆಯ್ತಲ್ಲ ಸಾಸ್ದು. ಸೊ ಇವಾಗ ಮಯೋನೀಸಿಂದ ಶುರು ಮಾಡೋಣ. ಸೊ ಫಸ್ಟು ಸಾಲ್ಟಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ಪೆಪ್ಪರ್, ಸಾಲ್ಟ್ ಆಯಿತು, ಪೆಪ್ಪರ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡೋಣ, ಪಾಪ್ರಿಕಾ. ಸೊ ಇದು ಕೂಡ ಸ್ವಲ್ಪ ಹಾಕಿ ಅಷ್ಟೇ, ಜಾಸ್ತಿ ಹಾಕ್ಬಿಡಿ, ಸ್ಪೈಸಿ ಆಗಿಬಿಡುತ್ತೆ ತುಂಬ. ಪಾಪ್ರಿಕಾ ಇಲ್ಲ ಅಂದರೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಮಿಕ್ಸ್ಡ್ ಹರ್ಬ್ಸ್ ಹಾಕೋಣ. ನಾನು ಮಿಕ್ಸ್ಡ್ ಹರ್ಬ್ಸ್ ಯೂಸ್ ಮಾಡ್ತಿದ್ದೀನಿ, ಅವ್ರಿಗೇನೋ ಮಾಡಿದ್ರೆ ಮಾಡಿ, ಮಿಕ್ಸ್ಡ್ ಹರ್ಬ್ಸ್ ಆದರೂ ಮಾಡಿ, ಏನಾದರೂ ನಡೆಯುತ್ತೆ, ಜಾಸ್ತಿ ಮ್ಯಾಟ್ರ್ ಆಗೋದಿಲ್ಲ. ಓಕೆ, ಡನ್. ಆ್ಯಂಡ್ ಇವಾಗ ಏನು ಮಾಡೋಣ, ಗಾರ್ಲಿಕ್ ಪೌಡರ್ ಹಾಕ್ಬೇಕು ಸ್ವಲ್ಪ. ಸೊ ಗಾರ್ಲಿಕ್ ಪೌಡರ್ ಹಾಕೋಣ ಸ್ವಲ್ಪ, ಚೂರು ಹಾಕೋಣ. ಒಳ್ಳೆ ಟೇಸ್ಟು ಮಾತ್ರ ಗಾರ್ಲಿಕ್ ಪೌಡರು, ಕ್ರೇಜಿಯಾಗಿರುತ್ತೆ. ಆ್ಯಂಡ್ ಎಲೆಪಿನ್ಯೂಸ್ ಒಂದು ಕೆಲಸ ಮಾಡ್ತೀನಿ, ದೊಡ್ಡದಿದೆ ಪೀಸು, ಇದನ್ನ ಚಿಕ್ಕದಾಗಿ ಚಾಪ್ ಮಾಡ್ಕೊ ಹಾಕ್ತೀನಿ. ಯಾಕಂದರೆ ಎಲ್ಲ ಬೈಟಲ್ಲೂ ಸ್ವಲ್ಪ ಸಿಕ್ಕರೆ ಸಖತ್ತಾಗಿರುತ್ತೆ ಅಂತಷ್ಟೇ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಬಿಡೋಣ. ಆಮೇಲೆ ಲೈಮ್ ಲೈಮ್ ಹಿಂಡಿ ಎಂಡ್ ಮಾಡೋಣ. ಸೊ ಲಾಸ್ಟ್ ಟಚ್ ನಿಂಬೆಹಣ್ಣು ಅಷ್ಟೇ. ಸೊ ಇವಾಗ ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ವೀಡಿಯೋನ ಹೆಂಗೆ ಎಂಡ್ ಮಾಡ್ತೀನಿ ಅಂತ. ಸೊ ಲಿಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಂಗೆ, ಅಂದರೆ ಮೀಲ್ ಪ್ರೆಪ್ ಮುಗೀತು ಅನ್ನೋ ಥರ ತೋರಿಸ್ಬೇಕು ವೀಡಿಯೋಗೆ ಇವಾಗ ಅಷ್ಟೇ. ನಿಮಗೂ ತೋರಿಸ್ಬಿಡ್ತೀನಿ, ಇಲ್ಲಿ ನೋಡಿ, ಈ ಥರ ಕಾಣುತ್ತೆ ಜಾರು. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಎಲ್ಲ. ಆ್ಯಂಡ್ ನಿಮ್ಮ ಮೀಲ್ ಕೂಡ ಹಿಂಗೆ ಇರಬೇಕು, ಕಲರ್ಫುಲ್ ಆಗಿರಬೇಕು, ಟೇಸ್ಟಿಯಾಗಿರಬೇಕು, ಹೆಲ್ದಿ ಆಗಿರಬೇಕು, ಅಷ್ಟೇ. ಸಿಂಪಲ್ ಲಾಜಿಕ್ ಇಷ್ಟೇ ಇದು. ಆ್ಯಂಡ್ ಇವಾಗ ಇದಕ್ಕೆ ಹಾಕೊಳ್ಳೋಣ ಬೌಲ್ಗೆ. ಇಲ್ಲಿ ನೋಡಿ, ಅರ್ಧ ಇದರಲ್ಲೇ ಅಂಟ್ಕೊಂಡಿರುತ್ತೆ. ಸೊ ನೀವು ಈ ಥರ ಮಾಡೋಕೆ ಹೋಗ್ಬಿಡಿ, ಬೌಲಲ್ಲಿ ಮಾಡ್ಕೊಳ್ಳಿ, ಸಿಂಪಲ್. ನೀವು ಇದನ್ನು ಸ್ಯಾಂಡ್ವಿಚ್ ಮಧ್ಯಾಹ್ನ ಮಾಡ್ಕೋಬೋದು. ಈಗೇನೆಂದರೆ ಬ್ರೆಡ್ ಪೀಸ್, 2 ಬ್ರೆಡ್ ಪೀಸ್ ತೊಗೊಳ್ಳಿ, ಅದ್ರ ಮಧ್ಯದಲ್ಲಿ ಸ್ಟಫ್ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಇಲ್ಲಾಂದರೆ ರ್ಯಾಪು ಇಲ್ಲ ಚಪಾತಿ ಒಳಗಡೆ ಸ್ಟಫ್ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ ಮಾತ್ರ. ಇದನ್ನೊಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಅದ್ರಲ್ಲಿ ಮಿಕ್ಸ್ ಆಗಿರಲ್ಲ ಕರೆಕ್ಟಾಗಿ, ಕಂಪ್ಲೀಟಾಗಿ ಮಿಕ್ಸ್ ಕೂಡ ಆಗಿರಲ್ಲ ಅದರಲ್ಲಿ. ನಿಮಗೂ ತೋರಿಸ್ಬಿಡ್ತೀನಿ, ಇಲ್ಲಿ ನೋಡಿ, ನೈಸ್. ಇದೆ.
ಇದ್ರದ್ದೆಲ್ಲ ಡೀಟೇಲ್ಸ್ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಷ್ಟು ಕ್ಯಾಲರೀಸ್ ಇದೆ, ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ ಎಲ್ಲದೂ, ಪ್ಲಸ್ ಇಂಗ್ರೀಡಿಯೆಂಟ್ಸಿಂದು ಮೆಜರ್ಮೆಂಟ್ ಕೂಡ ಹಾಕಿರ್ತೀನಿ. ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿ, ನನ್ನ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಸೊ ನಾಳೆ ಸಿಗೋಣ. ಸೊ ಲಾಸ್ಟ್ವರೆಗೂ ನೋಡಿದವ್ರು ಇವತ್ತೇನು ಕೊಡೋಣ ಕಾಮೆಂಟು? ಓಕೆ, ಸೊ ಲಾಸ್ಟ್ವರೆಗೂ ಯಾರ್ಯಾರು ನೋಡಿದ್ದೀರಾ ಕಾಮೆಂಟಲ್ಲಿ ಮೊಟ್ಟೆ ಫಸ್ಟ್ ಬಂದಿದ್ದ, ಕೋಳಿ ಫಸ್ಟ್ ಬಂದಿದ್ದ ಅಂತ ಆನ್ಸರ್ ಮಾಡಿ. ನಾಳೆ ಸಿಗೋಣ. ಬಾಯ್.